ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸುನೀಲ್ ಎಂಎಸ್ ರವರು ಮಾತನಾಡುತ್ತಾ, ನಾಡು ನುಡಿ ಜಲ ಕಾರ್ಮಿಕರು ಯಾರಿಗೆ ಅನ್ಯಾಯ ಆದ್ರೂ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೇನೆ ಎಂದು ತಿಳಿಸಿದರು. ಮತ್ತು ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಂಘಟನೆ 28 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ಕಾವೇರಿಗಾಗಲಿ ನಾಡಿಗಾಗಲಿ ನಾಡಿನ ನುಡಿ ನೆಲ ಜಲಕ್ಕೆ ಹಾಗೂ ರೈತರಿಗೆ ಕಾರ್ಮಿಕರಿಗೆ ಯಾರಿಗೇ ಒಂದು ಅನ್ಯಾಯ ಆದ್ರೂ ನಾವು ನಿರಂತರ ಆ ಹೋರಾಟದಲ್ಲಿ ಪಾಲ್ಗೊಂಡು ನಮ್ಮ ಎಲ್ಲರ ಹಿತಾಸಕ್ತಿಗಾಗಿ ನಾವು ಪಾಲ್ಗೊಳ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀವಿ. ಸರ್, ಕೊಡಗು ಅಭಿವೃದ್ಧಿ ಘಟಕಕ್ಕೆ ನಿಮ್ಮ ಒಂದು ಏನಂತ ಮಾಹಿತಿ ಕೊಡ್ತೀರಾ ಸರ್? ಮುಂದಿನ ಹೋರಾಟಕ್ಕೆ ಯಾವ ಥರ? ಇವತ್ತಿನ ದಿನ ದುಃಖಕರ ಸಂಗತಿ ಅಂತಂದರೆ ಇಲ್ಲಿನ ಸ್ಥಳೀಯ ಸಂಘಟನೆಗಳು ಭಾಗಿಯಾಗಲಿಲ್ಲ. ಬೆಂಗಳೂರಿಂದ, ಮಂಡ್ಯದಿಂದ, ನಮ್ಮ ಮೈಸೂರಿಂದ, KR ಪೇಟೆ ತಾಲೂಕಿಂದ ಹಲವಾರು ಹೋರಾಟಗಾರರು ನಾವೆಲ್ಲ ಭಾಗಿಯಾದ್ವಿ. ಕನ್ನಡ ಪರವಾದವರು, ರೈತ ಪರವಾದವರು, ಕಾರ್ಮಿಕರ ಪರವಾದವರು ಎಲ್ಲರೂ ಭಾಗಿಯಾದ್ವಿ ಹೋರಾಟಕ್ಕೆ. ದುಃಖಕರ ಸಂಗತಿ, ಇಲ್ಲಿನ ಸ್ಥಳೀಕರು ಏನು ಗ್ರೂಪಲ್ಲಿ ಅದು ಇದನ್ನು ಹಾಕಿ ಎಲ್ಲದನ್ನು ಮಾತಾಡ್ತಿರ್ತಕ್ಕಂಥ ಸ್ಥಳೀಯ ಸಂಘಟನೆಯವರಾಗಿರ್ಬೋದು ಅಥವಾ ನಮ್ಮ ಮೂಲ ಕೊಡಗು ವಾಸಿಗಳಾಗಿರ್ಬೋದು, ಅವರು ಪಾಲ್ಗೊಳ್ಬೇಕಾಗಿತ್ತು. ದುಃಖಕರ ಸಂಗತಿ ಹೌದು, ಅವ್ರಿಗೂ ದಿನಚರಿ ಕಾರ್ಯಕ್ರಮಗಳು ತುಂಬ ಇರುತ್ತೆ. ನಮಗೆ ಹೋರಾಟನೇ ಜೀವನ ಆಗೋಗಿದೆ. ಆದರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಸ್ಥಳೀಯ ಸಂಘಟನೆಯವರಾಗಿರ್ಬೋದು ಅಥವಾ ನಮ್ಮ ಮೂಲ ಕೊಡಗು ವಾಸಿಗಳಾಗಿರ್ಬೋದು, ಅವರು ಪಾಲ್ಗೊಳ್ಬೇಕಾಗಿತ್ತು. ದುಃಖಕರ ಸಂಗತಿ ಹೌದು, ಅವ್ರಿಗೂ ದಿನಚರಿ ಕಾರ್ಯಕ್ರಮಗಳು ತುಂಬ ಇರುತ್ತೆ. ನಮಗೆ ಹೋರಾಟನೇ ಜೀವನ ಆಗೋಗಿದೆ. ಆದರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಂಥ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು, ಭಾಗಿಯಾಗಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಸಂಘಟನೆ ಕರ್ನಾಟಕದಲ್ಲಿ ಎಲ್ಲೆಲ್ಲ ಇದೆ ಸರ್? ಸರಿಸುಮಾರು 28 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಸಕ್ರಿಯವಾಗಿ ಸೇವೆ ಮಾಡ್ತಿದೆ.